ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕಾಲೇಜು ಶಿಕ್ಷಣ ಇಲಾಖೆಯ ಎಲ್ಎಂಎಸ್ ಅನ್ನು ನವೆಂಬರ್ 30ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡಿರ್ತಾರೆ. ಈ ಸಂಬಂಧ ಇವಾಗ ನಾವು ಎಲ್ಎಂಎಸ್ ಪ್ಲಾಟ್ಫಾರ್ಮ್‌ಗೆ ನಾವು ತಯಾರು ಮಾಡಿರುವಂತಹ ರೆಫರೆನ್ಸ್ ಕಾಂಟೆಂಟ್‌ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಾವು ತಯಾರು ಮಾಡಿರುವಂತಹ ರೆಫರೆನ್ಸ್ ಕಾಂಟೆಂಟ್‌ನ ಎಲ್ಎಂಎಸ್ ಪ್ಲಾಟ್ಫಾರ್ಮ್‌ಗೆ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತಿನ ಈ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಸೊ ದಟ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನಮಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮೊದಲನೇದಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ವೆಬ್ ಬ್ರೌಸರ್ಗೆ ಹೋಗ್ಬೇಕಾಗತ್ತೆ. ಸೊ ವೆಬ್ ಬ್ರೌಸರ್ಗೆ ಹೋದಾಗ ಈ ವೆಬ್ ಬ್ರೌಸರ್ ನಲ್ಲಿ ನಾವು karnataka.lms.com ಅಂತ ಹೇಳಿ ಟೈಪ್ ಮಾಡಿದ್ರೆ ನಾವು LMS ವೆಬ್ ಪೇಜ್ಗೆ ಡೈರೆಕ್ಟ್ ಆಗ್ತೀವಿ. ಸೊ ಫಸ್ಟ್ ಇಲ್ಲಿ karnataka.lms.com ಅಂತ ಹೇಳಿ ಟೈಪ್ ಮಾಡ್ಬೇಕಾಗತ್ತೆ. ಸೊ ಇದು ನಮ್ಗೆ ನಮ್ಮ LMS ವೆಬ್ ಪೇಜ್ಗೆ ಡೈರೆಕ್ಟ್ ಮಾಡುತ್ತೆ. ಈ LMS ವೆಬ್ ಪೇಜ್ ಓಪನ್ ಆದಾಗ LMS ವೆಬ್ ಪೇಜ್ ನ ರೈಟ್ ಹ್ಯಾಂಡ್ ಟಾಪ್ ಕಾರ್ನರ್ ನಲ್ಲಿ ಲಾಗಿನ್ ಅಂತ ಹೇಳಿ ಟ್ಯಾಬ್ ಇರುತ್ತೆ. ಸೊ ಲಾಗಿನ್ ಟ್ಯಾಬ್ ನ ಕ್ಲಿಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡೋದಕ್ಕೆ ಬೇಕಾಗಿರುವಂತಹ ಕ್ರೆಡೆನ್ಷಿಯಲ್ಸ್ ನ ಎಂಟರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಇದು ಮಾಡರೇಟರ್ ಅವರಿಗೆ ಈಗ ಆಲ್ರೆಡಿ ಯೂನಿವರ್ಸಿಟಿ ಕೋಆರ್ಡಿನೇಟರ್ಸ್ ಶೇರ್ ಮಾಡಿರ್ತಾರೆ ಅವರ ಯೂಸರ್ ಐಡಿ ಪಾಸ್ವರ್ಡ್. ಸೊ ಆ ಯೂಸರ್ ಐಡಿ ಪಾಸ್ವರ್ಡ್ ನ ಯೂಸ್ ಮಾಡಿಕೊಂಡು ನಾವು ಲಾಗಿನ್ ಪೇಜ್ಗೆ ಎಂಟರ್ ಆಗಬೇಕು. ನಾನು ಇಲ್ಲಿ ಒಂದು ಯೂಸರ್ ಐಡಿಯನ್ನ ಲಾಗಿನ್ ಕ್ರೆಡೆನ್ಷಿಯಲ್ ತಗೊಂಡಿದ್ದೀನಿ. ಯೂಸರ್ ಐಡಿ ಆಮೇಲೆ ಪಾಸ್ವರ್ಡ್, ನೆಕ್ಸ್ಟ್ ಯೂನಿವರ್ಸಿಟಿ ಕೋಡ್. ನಾನಿಲ್ಲಿ ಕುವೆಂಪು ಯೂನಿವರ್ಸಿಟಿಯ ಲಾಗಿನ್ ಕ್ರೆಡೆನ್ಷಿಯಲ್ ನ ತಗೊಂಡಿದ್ದೀನಿ. ಸೊ ಹಾಗಾಗಿ ಕುವೆಂಪು ಯೂನಿವರ್ಸಿಟಿ ಅಂತ ಕೊಡ್ತೀನಿ. ಸೊ ನಾವು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೊಟ್ಮೇಲೆ ಕನ್ಸರ್ನ್ ಮಾಡರೇಟರ್ ಅವರ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ಲಾಗಿನ್ ಪೇಜ್ ಇಂದ ನಾವು ಡೇಟಾನ ಅಪ್ಲೋಡ್ ಮಾಡಬಹುದು. ಸೊ ಫಸ್ಟ್ ಏನ್ ಮಾಡ್ತೀವಿ, ರೈಟ್ ಸೈಡ್ ಟಾಪ್ ಕಾರ್ನರ್ ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಸೆಟ್ಟಿಂಗ್ಸ್ ರೀತಿಯಾದಂತ ಒಂದು ಪಿಕ್ಚರ್ ಇದೆ. ಆ ಟ್ಯಾಬ್ ನ ನಾವು ಕ್ಲಿಕ್ ಮಾಡಿದ್ರೆ ನಮ್ಗೆ 3 ಟ್ಯಾಬ್ಸ್ ಕಾಣುತ್ತೆ. ಒಂದು ಕೋರ್ಸ್ ಕ್ಯಾಟಲಾಗ್, ಇನ್ನೊಂದು LCMS, ಮತ್ತೊಂದು ಮಾಡ್ಯೂಲ್ ಅಂತ. ನಾವಿಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಯೂಸ್ ಮಾಡೋದು ಕೋರ್ಸ್ ಕ್ಯಾಟಲಾಗ್ ಮತ್ತೆ LCMS ಮಾತ್ರ. ಮೊದಲನೇದು ಫಸ್ಟ್ ನಾವು ಈ LCMS ಗೆ ಹೋಗ್ಬೇಕಾಗತ್ತೆ. LCMS ಅಲ್ಲಿ ಮತ್ತಷ್ಟು ಟ್ಯಾಬ್ಸ್ ಇರುತ್ತೆ. ಆದ್ರೆ ಈ LCMS ಅಲ್ಲಿ ನಾವು ಯೂಸ್ ಮಾಡುವಂತದ್ದು 2 ಟ್ಯಾಬ್ಸ್ ಅನ್ನ ಸದ್ಯಕ್ಕೆ ಮಾತ್ರ. ಒಂದು ಡಾಕ್ಯುಮೆಂಟ್, ಇನ್ನೊಂದು ಯೂಟ್ಯೂಬ್ ವಿಡಿಯೋಸ್. ಡಾಕ್ಯುಮೆಂಟ್ಸ್ ಅಲ್ಲಿ ನಾವೇನಂತ ಹೇಳಿದ್ರೆ ಸೆಷನ್ ವೈಸ್ PPT ಮತ್ತೆ ಸೆಷನ್ ವೈಸ್ ಸ್ಟಡಿ ಮೆಟೀರಿಯಲ್ಸ್ ನ ಅಪ್ಲೋಡ್ ಮಾಡಬಹುದು. ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಸೆಷನ್ ವೈಸ್ ವಿಡಿಯೋಸ್ ಮತ್ತೆ ಆ ವಿಡಿಯೋಸ್ ಯೂಟ್ಯೂಬ್ ಲಿಂಕ್ಸ್ ಆಗಿರ್ಬೇಕು. ಸೊ ಯೂಟ್ಯೂಬ್ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ಯೂಟ್ಯೂಬ್ ವಿಡಿಯೋಸ್ ಹೋಗ್ಬೇಕು. ಸೆಷನ್ ವೈಸ್ PPT ಮತ್ತೆ ಸೆಷನ್ ವೈಸ್ ಸ್ಟಡಿ ಮೆಟೀರಿಯಲ್ಸ್ ನ ಅಪ್ಲೋಡ್ ಮಾಡೋದಕ್ಕೆ ಡಾಕ್ಯುಮೆಂಟ್ ಟ್ಯಾಬ್ ಗೆ ಹೋಗ್ಬೇಕು. ಸೊ ಫಸ್ಟ್ ಡಾಕ್ಯುಮೆಂಟ್ ಟ್ಯಾಬ್ ನ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಮತ್ತೆ ರೈಟ್ ಹ್ಯಾಂಡ್ ಕಾರ್ನರ್ ನಲ್ಲಿ ನಮ್ಗೆ 4 ಟ್ಯಾಬ್ಸ್ ಇದೆ. ಒಂದು ರಿಫ್ರೆಶ್, ಒಂದು ಆಡ್, ಒಂದು ಎಡಿಟ್, ಮತ್ತೊಂದು ಡಿಲೀಟ್. ಸೊ ನಾವಿಲ್ಲಿ ಡಾಕ್ಯುಮೆಂಟ್ಸ್ ನ ಆಡ್ ಮಾಡ್ಬೇಕು. ಸೊ ಹಾಗಾಗಿ ಆಡ್ ಅಂತ ಕ್ಲಿಕ್ ಮಾಡ್ತೀನಿ. ಅವಾಗ ನಮ್ಗೆ ನಾವು ಅಪ್ಲೋಡ್ ಮಾಡುವಂತಹ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ನ ಹಾಕೋದಕ್ಕೆ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಫೈಲ್ ನೇಮ್ ನ ನಾವ್ ಯಾವ ರೀತಿ ಕೊಡ್ಬೇಕು, ಫಸ್ಟ್ ಇರುವಂತದ್ದು ಫೈಲ್ ನೇಮ್. ಸೊ ಫೈಲ್ ನೇಮ್ ಯಾವ ರೀತಿ ಇರ್ಬೇಕು ಅಂತ ಹೇಳಿದ್ರೆ, ಮೊದಲು ಯಾವ ಸೆಮಿಸ್ಟರ್ದು. ಸೊ ನಾನಿಲ್ಲಿ ಅಪ್ಲೋಡ್ ಮಾಡ್ತಿರುವಂತಹ ಕಾಂಟೆಂಟ್ 3rd ಸೆಮಿಸ್ಟರ್ ಇದೆ. ಅದಾದ್ಮೇಲೆ ಯಾವ ಕೋರ್ಸ್ ಅಂತ. ಸೊ ನಾನಿಲ್ಲಿ ಅಪ್ಲೋಡ್ ಮಾಡ್ತಿರುವಂತದ್ದು BCom ಕೋರ್ಸ್ ನ ಕಾಂಟೆಂಟ್. ಸೊ BCom ಕೋರ್ಸ್ ನ ಕಾಂಟೆಂಟ್. ಸೊ ಆ BCom ಗೆ ನಾವು ಕೋಡ್ಸ್ ಅನ್ನ ಕೊಟ್ಟಿದೀವಿ. ನೀವು ಈ ಕೋಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ಫೈಲ್ ನೇಮ್ ನ ಕೊಡ್ಬೇಕಾಗುತ್ತೆ. ಮತ್ತೆ ಈ ಫೈಲ್ ನ ಕೂಡ ಯೂನಿವರ್ಸಿಟಿ ಕೋಆರ್ಡಿನೇಟರ್ಸ್ ನಿಮ್ ಜೊತೆ ಶೇರ್ ಮಾಡಿರ್ತಾರೆ. ಸೊ BCom ಕೋರ್ಸ್ ಗೆ ಇರುವಂತದ್ದು ಕೋಡು C ಅಂತ ಇದೆ. ಸೊ ಕೋರ್ಸಸ್ BCom. ಮತ್ತೆ ಇದು ಸಬ್ಜೆಕ್ಟ್ ಯಾವುದು ಅಂತ. ಸೊ ಸಬ್ಜೆಕ್ಟ್ ಅಗೇನ್ ಕಾಮರ್ಸ್. ಆ ಕಾಮರ್ಸ್ ಗೆ ಇರುವಂತಹ ಕೋಡು C ಅಂತ ಇದೆ. ಸೊ C. ಅದಾದ್ಮೇಲೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಯಾವ ಪೇಪರ್ ನ ತಗೊಳ್ತಾ ಇದ್ದೀನಿ ಅಂತ. ನಾನಿಲ್ಲಿ ತಗೊಳ್ತಾ ಇರುವಂತದ್ದು ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಪೇಪರ್ ಟೈಟಲ್. ಆದ್ರೆ ಅಷ್ಟು ದೊಡ್ಡ ಫೈಲ್ ನೇಮ್ ನ ಕೊಡೋದಕ್ಕಾಗೋದಿಲ್ಲ. ಸೊ ಅದನ್ನ ನಾನು 2 ಲೆಟರ್ಸ್ ಗೆ ಲಿಮಿಟ್ ಮಾಡ್ಕೋತೀನಿ. ಸೊ ಸ್ಮಾಲ್ ಬಿಸ್ನೆಸ್ SB ಅಂತ ಕೊಟ್ಕೊಳ್ತೀನಿ. ಮತ್ತೆ ಇಲ್ಲಿ ನಾನು ಮೊದಲನೇದಾಗ ಅಪ್ಲೋಡ್ ಮಾಡ್ತಾ ಇರುವಂತದ್ದು PPT. ಸೊ ಹಾಗಾಗಿ P ಮತ್ತೆ ಮೊದಲನೇ ಸೆಷನ್ ಅದು. ಸೊ ಹಾಗಾಗಿ 1. ಅಂದ್ರೆ ಫೈಲ್ ನೇಮ್ ಯಾವ ತರ ಬರುತ್ತೆ, ಫಸ್ಟ್ ಸೆಮಿಸ್ಟರ್, ಅದಾದ್ಮೇಲೆ ಯಾವ ಕೋರ್ಸ್,
ಅದಾದ್ಮೇಲೆ ಸಬ್ಜೆಕ್ಟ್, ಅದಾದ್ಮೇಲೆ ಪೇಪರ್ ಟೈಟಲ್, ಅದಾದ್ಮೇಲೆ ಯಾವ ರೀತಿಯಾದಂತ ಡಾಕ್ಯುಮೆಂಟ್. ಪಿ ಅಂತ ಹೇಳಿದ್ರೆ ಪಿಪಿಟಿ, ಎಸ್ ಅಂತ ಹೇಳಿದ್ರೆ ಸ್ಟಡಿ ಮೆಟೀರಿಯಲ್, ವಿ ಅಂತ ಹೇಳಿದ್ರೆ ವಿಡಿಯೋ. ಸೊ ನಾನಿಲ್ಲಿ ಪಿಪಿಟಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪಿಪಿಟಿ ಫಾರ್ ಫಸ್ಟ್ ಸೆಷನ್, ಅದಕ್ಕೆ 1 ಅಂತ. ನೆಕ್ಸ್ಟ್ ಮೆಟಾ ಡೇಟಾ ಕೊಡ್ಬೇಕು. ಮೆಟಾ ಡೇಟಾದಲ್ಲಿ ಪೇಪರ್ ಟೈಟಲ್ ನ ಕೊಡ್ಬೇಕಾಗತ್ತೆ. ಆದ್ರೆ ನನ್ಗೆ ಇಲ್ಲಿ ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ತುಂಬಾ ದೊಡ್ಡದಾಗಿದೆ. ಸೊ ನಾನು ಅದನ್ನ ಸ್ಮಾಲ್ ಬಿಸ್ನೆಸ್ ಅಂತ ವಿತೌಟ್ ಸ್ಪೇಸ್ ಕೊಡ್ತೀನಿ. ಆಮೇಲೆ ಒಂದು ಸ್ಪೇಸ್ ಅನ್ನ ಕೊಟ್ಟು S1 ಅಂದ್ರೆ ಸೆಷನ್ 1, ಸ್ಮಾಲ್ ಬಿಸ್ನೆಸ್ ಸೆಷನ್ 1 ಅಂತ. ಸೊ ಪೇಪರ್ ಟೈಟಲ್ ಮತ್ತೆ ಸೆಷನ್ ನಂಬರ್ ನ ಕೊಡ್ತೀನಿ. ಇಲ್ಲಿ ಬೈ ಡಿಫಾಲ್ಟ್ ವರ್ಷನ್, ಲ್ಯಾಂಗ್ವೇಜ್ ಮತ್ತೆ ಡ್ಯೂರೇಷನ್ ಇರುತ್ತೆ. ಅದಾದ್ಮೇಲೆ ಸೆಲೆಕ್ಟ್ ದ ಡಾಕ್ಯುಮೆಂಟ್ ಫೈಲ್ ಅಂತಿದೆ. ಸೊ ಬ್ರೌಸ್ ಯಾವ ಡಾಕ್ಯುಮೆಂಟ್ ನ ಬೇಕು ಅಂತ. ನಾನು ನನ್ ಬೇಕಾಗಿರುವಂತಹ ಡಾಕ್ಯುಮೆಂಟ್ ನ ಡೆಸ್ಕ್ಟಾಪ್ ನಲ್ಲಿ ಇಟ್ಕೊಂಡಿದ್ದೀನಿ. ಸೊ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋದು ಪಿಪಿಟಿ. ಸೊ ಹಾಗಾಗಿ ಪಿಪಿಟಿಯನ್ನ ತಗೊಳ್ತಾ ಇದ್ದೀನಿ. ಸಾರಿ, ಇಲ್ಲಿ ಫೈಲ್ ನೇಮ್ ತಪ್ಪಿದೆ. ಸೊ ಥರ್ಡ್ ಸೆಮಿಸ್ಟರ್. ಓಕೆ, ಸೊ ಥರ್ಡ್ ಸೆಮಿಸ್ಟರ್ದು ಪಿಪಿಟಿಯನ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇದೆ, ಫೈಲ್ ಡಿಸ್ಕ್ರಿಪ್ಷನ್. ಇದನ್ನ ನಾವೇನು ಕೊಡೋದಿಲ್ಲ. ನೆಕ್ಸ್ಟ್ ಮೊಬೈಲ್ ಕಂಪ್ಯಾಟಬಲ್ ಮತ್ತೆ ಕ್ರಿಯೇಟ್ ಮಾಡ್ಯೂಲ್, ಇದೆರಡು ಗ್ರೀನ್ ನಲ್ಲಿ ಇರಬೇಕು. ಇನ್ ಕೇಸ್ ಇದು ಎರಡು ಏನಾದ್ರೂ ರೆಡ್ ನಲ್ಲಿ ಇದ್ರೆ ನಾವ್ ಇದನ್ನ ಆನ್ ಮಾಡಿ ಗ್ರೀನ್ ಮಾಡ್ಕೊಂಡು ಆಮೇಲೆ ಸೇವ್ ಕೊಡ್ಬೇಕಾಗತ್ತೆ. ಸೊ ಫಸ್ಟ್ ನಾವೇನ್ ಮಾಡ್ತೀವಿ, ಮೊದಲನೇದಾಗಿ ಫೈಲ್ ನೇಮ್ ಅನ್ನ ಕೊಡ್ತೀವಿ. ಫೈಲ್ ನೇಮ್ ಕೊಡುವಾಗ ಸೆಮಿಸ್ಟರ್, ಕೋರ್ಸ್, ಸಬ್ಜೆಕ್ಟ್, ಪೇಪರ್ ಟೈಟಲ್, ಆಮೇಲೆ ಟೈಪ್ ಆಫ್ ದ ಕಾಂಟೆಂಟ್ ಅಂಡ್ ಸೆಷನ್ ನಂಬರ್. ಮೆಟಾ ಡೇಟಾದಲ್ಲಿ ಪೇಪರ್ ಟೈಟಲ್ ನ ಕೊಡ್ತೀವಿ. ತುಂಬಾ ದೊಡ್ಡದಿದ್ರೆ ಅದನ್ನ ಸಿಂಗಲ್ ವರ್ಡ್ ಶಾರ್ಟ್ ಆಗಿ ಮಾಡ್ಕೊಂಡು ಮತ್ತೆ ಸೆಷನ್ ನಂಬರ್ ಅನ್ನ ಕೊಡ್ತೀವಿ. ಸೊ S1 ಅಂತ. ವರ್ಷನ್, ಲ್ಯಾಂಗ್ವೇಜ್ ಮತ್ತೆ ಡ್ಯೂರೇಷನ್ ಡಿಫಾಲ್ಟ್ ಇರುತ್ತೆ. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರು ವರ್ಷನ್ 1 ಇಂಗ್ಲಿಷ್ ಮತ್ತೆ ಡ್ಯೂರೇಷನ್ 60 ಮಿನಿಟ್ಸ್ ಅಂತ ತಗೊಳ್ತೀವಿ. ಅದಾದ್ಮೇಲೆ ನಾವು ಯಾವ ಫೈಲ್ ನ ಅಪ್ಲೋಡ್ ಮಾಡ್ಬೇಕೋ ಆ ಫೈಲ್ ನ ಇಲ್ಲಿ ಬ್ರೌಸ್ ಮಾಡ್ಕೊಳ್ತೀವಿ. ಫೈಲ್ ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಮೊಬೈಲ್ ಕಂಪ್ಯಾಟಬಲ್ ಮತ್ತೆ ಕ್ರಿಯೇಟ್ ಮಾಡ್ಯೂಲ್ ಎರಡನ್ನು ಆನ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಸೇವ್ ಕೊಡ್ತೀವಿ. ಸೊ ಇದು ನಮ್ಗೆ ಇಲ್ಲಿ ಅಪ್ಲೋಡ್ ಆಗಿರತ್ತೆ. ನೆಕ್ಸ್ಟ್ ಏನು, ಈ ಡಾಕ್ಯುಮೆಂಟ್ ನಲ್ಲಿ ಪಿಪಿಟಿ ಮತ್ತೆ ಸ್ಟಡಿ ಮೆಟೀರಿಯಲ್ ನ ಕೂಡ ನಾವು ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಒಂದು ಫಸ್ಟ್ ಸೆಷನ್ ಸ್ಟಡಿ ಮೆಟೀರಿಯಲ್ ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಏನ್ ಬರುತ್ತೆ, ಸೆಮಿಸ್ಟರ್, course is commerce, subject is commerce, paper title is small business management, and ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರುವಂತದ್ದು ಸ್ಟಡಿ ಮೆಟೀರಿಯಲ್ ಆಗಿರೋದ್ರಿಂದ S1 ಅಂತ ಕೊಟ್ಕೊಳ್ತೀನಿ. ಸೊ ಮೆಟಾ ಡೇಟಾದಲ್ಲಿ ಸ್ಮಾಲ್ ಬಿಸ್ನೆಸ್ ವಿತೌಟ್ ಸ್ಪೇಸ್ ಕೊಟ್ಟಿದ್ದೀನಿ, ಸೆಷನ್ 1 ಅಂತ ಕೊಡ್ತೀನಿ. ಇಲ್ಲಿ ವರ್ಷನ್ ಇಲ್ಲ, ಸೊ ವರ್ಷನ್ ಆಫ್ ಕೊಡೋಣ 1 ಅಂತ. ಲ್ಯಾಂಗ್ವೇಜ್ ಇಂಗ್ಲಿಷ್, ಡ್ಯೂರೇಷನ್ 60, ಮತ್ತೆ ಫೈಲ್ ನ ಡಾಕ್ಯುಮೆಂಟ್ ನ ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಸೊ ಇಲ್ಲಿ ಕೂಡ ಫೈಲ್ ನೇಮ್ ತಪ್ಪಾಗಿದೆ. ಐ ವಿಲ್ ರೀನೇಮ್ ದ ಫೈಲ್. ಸೊ ಫೈಲ್ ನ ರೀನೇಮ್ ಮಾಡ್ಕೊಳ್ತೀನಿ. ಸೊ ಬರುತ್ತೆ. ಸೊ ನಾನಿಲ್ಲಿ ಫೈಲ್ ನೇಮ್ ಮತ್ತೆ ನಾನು ಅಪ್ಲೋಡ್ ಮಾಡ್ಬೇಕಾಗಿರುವಂತಹ ಡಾಕ್ಯುಮೆಂಟ್ ಫೈಲ್ ನೇಮ್ ಕೂಡ ಸೇಮ್ ಕೊಟ್ಕೊಂಡಿದ್ದೀನಿ. ಸೊ ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು ಅಂತ. ಫೈಲ್ ಡಿಸ್ಕ್ರಿಪ್ಷನ್ ಏನು ಇಲ್ಲ. ಇಲ್ಲಿ ನೋಡ್ಬೋದು ಮೊಬೈಲ್ ಕಂಪ್ಯಾಟಬಲ್ ಮತ್ತೆ ಕ್ರಿಯೇಟ್ ಮಾಡ್ಯೂಲ್ ಎರಡು ರೆಡ್ ಅಲ್ಲಿ ಇದೆ. ಸೊ ಅದನ್ನ ನಾವು ಗ್ರೀನ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಸೇವ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನಮ್ಗೆ ಸ್ಟಡಿ ಮೆಟೀರಿಯಲ್ ಮತ್ತೆ ಒಂದು ಪಿಪಿಟಿ ಎರಡು ಸೇವ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಆ ಸೆಷನ್ದು ವಿಡಿಯೋನ ಹೇಗ್ ಅಪ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಯೂಟ್ಯೂಬ್ ವಿಡಿಯೋಸ್ ಹೋಗ್ತೀವಿ. ಅಲ್ಲಿ ಪ್ರಾಸೆಸ್ ಅಂತೂ ಸೇಮ್ ಇರುತ್ತೆ. ಆಡ್ ನೇಮ್ ಆಫ್ ದ ಫೈಲ್, ಥರ್ಡ್ ಸೆಮ್ ಕಾಮರ್ಸ್, ಸಾರಿ BCom ಕೋರ್ಸ್, ಕಾಮರ್ಸ್, ಸಬ್ಜೆಕ್ಟ್, ಪೇಪರ್ ಟೈಟಲ್ ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ವಿ ಆಫ್ ಸೆಷನ್ 1 ಅಂತ ಕೊಡ್ತೀನಿ. ಸೊ ಮೆಟಾ ಡೇಟಾ ಏನಾಗುತ್ತೆ, ಸ್ಮಾಲ್ ಬಿಸ್ನೆಸ್ ಸೆಷನ್ 1 ವರ್ಷನ್ ಅಲ್ಲೇ ಇದೆ. ಇವಾಗ ನಾನು ಯೂಟ್ಯೂಬ್ ಲಿಂಕ್ ಅನ್ನ ಪೇಸ್ಟ್ ಮಾಡ್ಬೇಕಾಗತ್ತೆ. ಸೊ ಯೂಟ್ಯೂಬ್ ಲಿಂಕ್ಸ್ ಹೋಗ್ತೀನಿ. ಆ ಲಿಂಕ್ ನ ಇಲ್ಲಿ ನಾನು ಕಾಪಿ ಮಾಡ್ಕೊಳ್ತೀನಿ. ಸೊ ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್
ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸೆಷನ್ 1. ಸೊ ಈ ಲಿಂಕ್ ನಾನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಫೈಲ್ ಡಿಸ್ಕ್ರಿಪ್ಷನ್ ಏನು ಕೊಡೋದಿಲ್ಲ. ಮೊಬೈಲ್ ಕಂಪ್ಯಾಟಬಲ್ ಮತ್ತೆ ಕ್ರಿಯೇಟ್ ಮಾಡ್ಯೂಲ್ ಎರಡನ್ನು ಗ್ರೀನ್ ಮಾಡ್ಕೊಳ್ತೀವಿ ಆನ್ ಮಾಡ್ಕೊಂಡು, ಆಮೇಲೆ ಸೇವ್. ಸೊ ಇದಿಷ್ಟು ಫಸ್ಟ್ ಸ್ಟೆಪ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ಇಲ್ಲಿಗ ನಾವು ಸೆಷನ್ 1 PPT ಆಯ್ತು, ಸ್ಟಡಿ ಮೆಟೀರಿಯಲ್ ಆಯ್ತು, ಮತ್ತೆ ವಿಡಿಯೋನ LCMS ಗೆ ಹಾಕೊಂಡಿದೀವಿ. ಈಗ ಅದನ್ನ ನಾವು ಮತ್ತೆ ಏನ್ ಮಾಡ್ಬೇಕು, ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ಬೇಕು. ಅಲ್ಲಿ ಕೋರ್ಸ್ ಕ್ಯಾಟಲಾಗ್ ಹೋಗ್ತೀವಿ. ಕೋರ್ಸ್ ಕ್ಯಾಟಲಾಗ್ ನಲ್ಲಿ ನಮ್ಗೆ ಲೆಫ್ಟ್ ಹ್ಯಾಂಡ್ ಕಾರ್ನರ್ ನಲ್ಲಿ ಆಡ್ ನ್ಯೂ ಅಂತ ಇರುತ್ತೆ. ಸೊ ಈ ಆಡ್ ನ್ಯೂಗೆ ಹೋಗ್ತೀವಿ ನಾವು. ಆಡ್ ನ್ಯೂಗೆ ಹೋದಾಗ ಸೆಷನ್ ಇನ್ಫೋ ಕೊಡಿ ಅಂತ ಹೇಳಿರ್ತೀವಿ. ಸೊ ಸೆಷನ್ ಇನ್ಫೋ ಕೊಡ್ಬೇಕಾಗುತ್ತೆ. ಸೆಷನ್ ಇನ್ಫೋ ಕೋಡ್ ಅಲ್ಲೇ ಬಂದಿರತ್ತೆ, ಬೈ ಡಿಫಾಲ್ಟ್ ಕೋಡ್ ಬರುತ್ತೆ. ಈ ಕೋಡ್ಸ್ ಅನ್ನ ಚೇಂಜ್ ಮಾಡೋ ನೆಸಿಟಿ ಇಲ್ಲ. ಇಲ್ಲಿ ಎಂಟರ್ ಟೈಟಲ್ ಅಂತಿದೆ. ಈ ಟೈಟಲ್ ಜಾಗದಲ್ಲಿ ನಾವು ಸೆಷನ್ ನಂಬರ್ ನ ಕೊಡ್ತೀವಿ. ಸೊ ಸೆಷನ್ 1. ಸೊ ನಾನಿಲ್ಲಿ ಅಪ್ಲೋಡ್ ಮಾಡ್ತಿರುವಂತಹ ಡಾಕ್ಯುಮೆಂಟ್ಸ್ ಸೆಷನ್ 1 ಆಗಿದೆ. ಸೊ ಸೆಷನ್ 1 ಅಂತ ಕೊಡ್ತೀನಿ. ಆಮೇಲೆ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಬೇಕು. ಸಬ್ಜೆಕ್ಟ್ ಇಸ್ ಕಾಮರ್ಸ್ ಅಲ್ಲಿ ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಓಕೆ, ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಯೂನಿಟ್ಸ್ ಯಾವ ಚಾಪ್ಟರ್ ಅಂತ ಇದೆ. ಸೊ ಇದು ಸೆಷನ್ ಫಸ್ಟ್ ಯೂನಿಟ್. ಸೊ ಫಸ್ಟ್ ಯೂನಿಟ್ ಇಸ್ ಇಂಟ್ರೊಡಕ್ಷನ್. ಆ ಫಸ್ಟ್ ಯೂನಿಟ್ ಸೆಷನ್ ಅನ್ನ ನಾನು ಹಾಕೊಳ್ತೀನಿ. ಮತ್ತೆ ಅಬೌಟ್ ದ ಸೆಷನ್ ಏನು ಬೇಡ, ಮತ್ತೆ ಕಾಂಪಿಟೆನ್ಸಿ ಸ್ಕಿಲ್ಸ್ ಅಲ್ಲೂ ನಾವು ಏನು ಎಂಟರ್ ಮಾಡುವಂತ ನೆಸಿಟಿ ಇಲ್ಲ. ಅದಾದ್ಮೇಲೆ ಇಲ್ಲಿ ಸೆಷನ್ ಸ್ಟೇಟಸ್ ಅಂತ ಇರುತ್ತೆ. ಈ ಸೆಷನ್ ಸ್ಟೇಟಸ್ ನ ಮತ್ತೆ ಆನ್ ಮಾಡ್ಕೊಳ್ಬೇಕಾಗುತ್ತೆ. ಗ್ರೀನ್ ಮಾಡಿ ಸೇವ್ ಅಂತ ಕೊಡ್ಬೇಕಾಗತ್ತೆ. ಇದಿಷ್ಟು ಆದ್ಮೇಲೆ ಇದಿಲ್ಲಿ ಸೇವ್ ಆಗತ್ತೆ. ಸೇವ್ ಆದ್ಮೇಲೆ ನಾವು ಮತ್ತೆ ಮಾಡ್ಯೂಲ್ಸ್ಗೆ ಹೋಗ್ಬೇಕಾಗತ್ತೆ. ಸೊ ಮಾಡ್ಯೂಲ್ಸ್ಗೆ ಹೋಗ್ತೀವಿ. ಮಾಡ್ಯೂಲ್ಸ್ ಅಲ್ಲಿ ಮತ್ತೆ ಪ್ಲಸ್ ಸೈನ್ ಇದೆ. ಈ ಪ್ಲಸ್ ಸೈನ್ ಅಲ್ಲಿ ಕಾಂಟೆಂಟ್ ನ ಆಡ್ ಮಾಡ್ಬೇಕಾಗತ್ತೆ. ಸೊ ಆಡ್. ಸೊ ಇಲ್ಲಿ ನಾವು ಅಪ್ಲೋಡ್ ಮಾಡಿರುವಂತಹ 3 ಡಾಕ್ಯುಮೆಂಟ್ಸ್ ಕಾಣುತ್ತೆ. ಒಂದು PPT, ಒಂದು ಸ್ಟಡಿ ಮೆಟೀರಿಯಲ್, ಇನ್ನೊಂದು ವಿಡಿಯೋ. ನಾವು ಯಾವ 1 by 1 ಮಾಡ್ಬೇಕಾಗತ್ತೆ. ಸೊ ಫಸ್ಟ್ PPT ಆಡ್, ಮತ್ತೆ ಇಲ್ಲಿ ಆಡ್ ಸಿಂಬಲ್. ನೆಕ್ಸ್ಟ್ ಸ್ಟಡಿ ಮೆಟೀರಿಯಲ್ ಆಡ್, ನೆಕ್ಸ್ಟ್ ಮತ್ತೆ ಆಡ್ ಸಿಂಬಲ್, ವಿಡಿಯೋ ಆಡ್. ಇದಿಷ್ಟು ಮಾಡಿ ನಾವು ಸೇವ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಯಾವ ರೀತಿಯಾಗಿ ಯಾವ್ದ್ಯಾವ್ದು ಬಂದಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಇಲ್ಲಿ ಸೀಕ್ವೆನ್ಸ್ ಅಂತ ಇರುತ್ತೆ. ಈ ಸೀಕ್ವೆನ್ಸ್ ನ ಓಪನ್ ಮಾಡಿದ್ರೆ ಇಲ್ಲಿ ನಾವು ಅಪ್ಲೋಡ್ ಮಾಡಿರುವಂತಹ PPT, ಅಪ್ಲೋಡ್ ಮಾಡಿರುವಂತಹ ಸ್ಟಡಿ ಮೆಟೀರಿಯಲ್, ಮತ್ತೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋದು ಫೈಲ್ ನೇಮ್ ಕಾಣಿಸುತ್ತೆ. ಸೊ ಅದನ್ನ ನಾವು ಸೇವ್ ಅಂತ ಕೊಡ್ತೀವಿ. ಸೊ ಅವಾಗ ನಾವು ಅಪ್ಲೋಡ್ ಮಾಡಿರುವಂತಹ ಡಾಕ್ಯುಮೆಂಟ್ ಸೇವ್ ಆಗಿರುತ್ತೆ. ಸೊ ಇದಿಷ್ಟು ನಾವು ಒಂದು ಸೆಷನ್ಗೆ ಅಪ್ಲೋಡ್ ಮಾಡಬೇಕಾಗಿರುವಂತಹ PPT, ಸ್ಟಡಿ ಮೆಟೀರಿಯಲ್ ಮತ್ತೆ ವಿಡಿಯೋಸ್ ಆಗಿರುತ್ತೆ. ಮತ್ತೆ ಈ ಪ್ರಾಸೆಸ್ ನಲ್ಲಿ ನಾವು ಮುಂದಿನ ಎಲ್ಲಾ ಸೆಷನ್ಸ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಿಮ್ಗೆ ಇನ್ನೇನಾದ್ರೂ ಡೌಟ್ ಇದ್ರೆ ನೀವು ಯೂನಿವರ್ಸಿಟಿ ಕೋಆರ್ಡಿನೇಟರ್ಸ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.